ಬೆಂಗಳೂರಲ್ಲಿ ರೀಸೆಂಟಾಗಿ ಮಳೆ ಸ್ಟಾರ್ಟ್ ಆಯಿತು, ತಿರ್ಗಾ ಮಳೆ ನಿಂತು ಮತ್ತೆ ಬೇಸಿಗೆಗಾಲ ಥರನೇ ಸೀಸನ್ ಸ್ಟಾರ್ಟ್ ಆಯಿತು ಗುರು. ಸೊ ಈ ಬಿಸಿಲಿಗೋಸ್ಕರ ನಾನು ಒಂದು ಒಳ್ಳೆ ಔಟಿಂಗ್ ಹೋಗಬೇಕು ಅಂತ ಚೂಸ್ ಮಾಡಿದ್ದೇನೆ GRS ಫ್ಯಾಂಟಸಿ ಪಾರ್ಕ್ಗೆ. ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬೆಳಗ್ಗೆ 6:30ಗೆ ಮೈಸೂರು ಟ್ರೈನ್ ಹತ್ತಿದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ, ಹಾಗೆ GRS ಫ್ಯಾಂಟಸಿ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನೀವು ತಮ್ನೇಲ್ ಮತ್ತು ಟೈಟಲ್ ನೋಡ್ದಂಗೆ ನಾನಿವತ್ತು GRS ಪಾರ್ಕಲ್ಲಿದ್ದೀನಿ. ಸೊ ಫಸ್ಟ್ ಟೈಮ್ ಬಂದಿರೋದು ನಾನು GRSಗೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಏನು ಎತ್ತತ್ತ ಅಂತೆಲ್ಲ. ನನಗಂತೂ ಸಖತ್ ಕ್ಯೂರಿಯಾಸಿಟಿ ಇದೆ. ಸ್ನೋ ಪಾರ್ಕಲ್ಲಿ -10 ಡಿಗ್ರಿ ಇರುತ್ತಂತೆ. ಮಧ್ಯಾಹ್ನದಷ್ಟೊತ್ತಿಗೆ ನಾವು ವಾಟರ್ ಗೇಮ್ಸ್ ಎಲ್ಲ ಆಡಬೇಕಾದ್ರೆ ಮಳೆ ಬರ್ಬೋದು. ಸೊ ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಬಟ್ ಯಾರೂ ಕ್ಯಾಮ್ರಾ ಮುಂದೆ ಬರ್ತಾಯಿಲ್ಲ ಅಷ್ಟೇ. ಸೊ ನೋಡ್ತಾ ಇರ್ಬೋದು GRS ಪಾರ್ಕ್, ಬನ್ನಿ ಹೋಗೋಣ. ಸ್ನೇಹಿತರೆ, ಫಸ್ಟ್ ಇವಾಗ GRS ಅಲ್ಲಿ ಸ್ನೋ ಪಾರ್ಕ್ ಹೋಗೋಣ ಬನ್ನಿ. ಸಾರಿ ಸ್ನೇಹಿತರೆ, ನಾವು ಫಸ್ಟ್ ಹೋಗಿದ್ದು ಬಂದು ಅಪ್ಸೈಡ್ ಡೌನ್ ಮ್ಯೂಸಿಯಂಗೆ, ಆಮೇಲೆ ಸ್ನೋ ಪಾರ್ಕ್ಗೆ ಹೋಗ್ತೀವಿ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇದು ಅಪ್ಸೈಡ್ ಡೌನ್ ಮ್ಯೂಸಿಯಂ ಅಂತ. ಇದು ನಾನೆಲ್ಲ ಉಲ್ಟಾ ಕಾಣಿಸ್ತೀವಿ ನೋಡಿ, ನಾನು ಫೋನ್ ಉಲ್ಟಾ ಮಾಡ್ತೀನಿ. ಎಲ್ಲ ಆ್ಯಕ್ಚುಲಿ ಎಷ್ಟೊಂದು ಕ್ಲಿಪ್ಸ್ ಎಲ್ಲ ತೆಗ್ದಿದ್ದಾರೆ, ಎಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ನೋಡಿ, ಬೆಡ್ ಇದೆ, ಉಲ್ಟಾ ಇದೆ. ಹಂಗೆ ಇಲ್ಲಿ ಸ್ಪೈಡರ್ ಮ್ಯಾನು ಯಾಕೋ ಹಿಂಗೆ ಉಲ್ಟಾ ಮಲಿಕೊಂಬಿಟ್ಟವನು. ನೆಕ್ಸ್ಟು ಇದಕ್ಕೊಂಡು ಬನ್ನಿ. ಸ್ನೇಹಿತರೆ, ಕೆಲವೊಂದೊಂದು ಕಡೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದಿದ್ದರಿಂದ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ GRS ಅಲ್ಲಿರೋವಂಥ ಅಪ್ಸೈಡ್ ಡೌನ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ರೆ ಈ ಇಲ್ಯೂಷನ್ಗೆ ಹೋಗಿ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವೇನೇ ತೇಲ್ತಿರೋ ಥರ ಫೀಲ್ನ ಕೊಡುತ್ತೆ. ಸೊ ಇವಾಗ ಅಪ್ಸೈಡ್ ಡೌನ್ ಮ್ಯೂಸಿಯಂ ಆಯಿತು, ಸಖತ್ತಾಗಿತ್ತು ಮಾತ್ರ. ಲಾಸ್ಟಲ್ಲಿ ಅದೇನೋ ಒಂದು ಇಲ್ಯೂಷನ್ನು ಫುಲ್ ತಿರುಗುತ್ತೆ, ನಾವೇನೇ ತಿರುಗ್ದಂಗೆ ಆಗುತ್ತೆ ಇದು. ಸೊ ಇವಾಗ ಇಲ್ಲಿಂದ ಸ್ನೋ ಪಾರ್ಕ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಬರೀ ಹೋಗೋಣ. ಸ್ನೋ ಪಾರ್ಕ್ ಎಂಟ್ರೆನ್ಸು ಸ್ನೇಹಿತರೆ, ಇದು ಸ್ನೋ ಪಾರ್ಕ್ ಎಂಟ್ರೆನ್ಸ್. ಸ್ನೇಹಿತರೆ, ಸ್ನೋ ಪಾರ್ಕಲ್ಲಿ ಮ್ಯೂಸಿಕ್ ಹಾಕಿದ್ರಿಂದ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಕಾಪಿರೈಟ್ ಬಂದ್ಬಿಡುತ್ತೆ. ಸ್ನೋ ಪಾರ್ಕಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮು -10 ಡಿಗ್ರಿಲೆಲ್ಲ ಇದ್ದಿದ್ದು. ಹಿಮಾಚಲ್ ಲದಾಖ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೋದು ಗುರು. ಸ್ನೋ ಪಾರ್ಕಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು, ಸಖತ್ತಾಗಿ ಎಂಜಾಯ್ ಮಾಡಿದೆ ಮಾತ್ರ. ಲದಾಖು ಮತ್ತು ಸ್ಪಿಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲೇ ಆಗ್ಬಿಡುತ್ತೆ ನಿಮಗೆ. ಸ್ನೋ ಪಾರ್ಕು, ಅಪ್ಸೈಡ್ ಡೌನ್ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದೇನೆ ಡ್ರೈ ಗೇಮ್ಸ್ಗೆ. ಸ್ನೇಹಿತರೆ, ಒಂದು ಖುಷಿಯಾಗೋ ವಿಷಯ ಏನು ಅಂತಂದರೆ, ಎಷ್ಟೇ ಬಿಸಿಲಿದ್ರು GRS ಅಲ್ಲಿ ಮಾತ್ರ ತಣ್ಣಗಿರುತ್ತೆ ಗುರು. ಸುತ್ತಮುತ್ತ ಎಲ್ಲ ಬೇಜಾನ್ ಮರಗಳಿದೆ, ಬಿಸಿಲಿಗಂತೂ ಸುಸ್ತೇ ಆಗಲ್ಲ. ಎಷ್ಟೊತ್ತು ಬೇಕಾದ್ರೂ ಎನರ್ಜೆಟಿಕ್ ಆಗಿ ನಾವು ಗೇಮ್ಸ್ನ ಆಡ್ಬೋದು. ಇಟ್ಕೊಳ್ಳೋಕ್ಕೇನು ಇಲ್ಲ, ಸಪೋರ್ಟ್ ಇಲ್ಲ ಬ್ರೋ ಏನು. GRS ಅಲ್ಲಿ ಡ್ರೈ ಗೇಮ್ಸ್ ಆಡ್ತಾ ಇದ್ದೀವಿ, ಸಕ್ಕತ್ತಾಗಿದೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಡ್ಯಾಶಿಂಗ್ ಕಾರ್ಸು, ಆಮೇಲೆ ಏನೋ ಇದೆ ಗುರು, ಬಾಯ್ಗೆ ಬರ್ತಿಲ್ಲ. ಇವಾಗ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಹೋಗಬೇಕು, ಏನಪ್ಪ, ವಾಟರ್ ಗೇಮ್ಸ್ಗೆ ಹೋಗಬೇಕು. ಸೊ ಬನ್ನಿ. GRS ಅಲ್ಲಂತೂ ಲೆಜೆಂಡರಿ ವಾಟರ್ ಗೇಮ್ಸ್ಗಳಿದೆ ಗುರು. ಅದೆಷ್ಟು ಥರ ವಾಟರ್ ಗೇಮ್ಸ್ಗಳಿದೆಯೋ, ಸ್ಲೈಡರ್ಸು, ಕೊರ್ನಾಟೋ, ಲೇಜಿ ರಿವರು, ವೇವ್ ಪೂಲು, ರೈನ್ ಡ್ಯಾನ್ಸು, ಆಮೇಲೆ ಎಷ್ಟೊಂದು ಥರ ಡ್ರಾಪ್ ಡೌನ್ಗಳು. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದಂತೂ ಈ ಕೊರ್ನಾಟೋ. 2 ಸತಿ ಆಡಿದೆ ಗುರು ನಾನು ಈ ಗೇಮ್ನ ಅಂತೂ. ಸೈಕೋ ಸ್ನೇಹಿತರೆ, ಇವಾಗ ಪೀಸಾಗಿ ಫುಲ್ಲು ವಾಟರ್ ಗೇಮ್ಸ್ ಎಲ್ಲ ಆಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ 5D ಶೋಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. So ending the day with pav bhaji.
ಸೊ ಸ್ನೇಹಿತರೆ, ಇದು ಒಂದು ಶಾರ್ಟ್ ವ್ಲಾಗ್ ಅಷ್ಟೇ. ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದರಿಂದ ಅಷ್ಟು ಕ್ಲಿಯರ್ ಆಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈ ಮಿನಿ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ಚಿಕ್ಕಮಂಗ್ಳೂರು ರೈಡ್ ಸೀರೀಸ್ನಲ್ಲಿ. ನಮಸ್ಕಾರ.